ನಮಸ್ಕಾರ. ಈಗ ನಾನು ಮೆಂತ್ಯ ಸೊಪ್ಪಿನ ಗೊಜ್ಜು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಾನು ಇಲ್ಲಿ 3 ಕಟ್ಟು ಮೆಂತ್ಯ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ, ಕಡಲೆಕಾಯಿ ಬೀಜ, ಕಡಲೆ, ಎಳ್ಳು, ಈರುಳ್ಳಿ, ಟೊಮೊಟೊ. ಇದು ಒಗ್ಗರಣೆಗೆ ಬೆಳ್ಳುಳ್ಳಿ. ಮೊದಲಿಗೆ ಕಡಲೆಕಾಯಿ ಬೀಜ ಹಾಕತಾ ಇದ್ದೀನಿ. ಈಗ ಸ್ವಲ್ಪ ಸಿಪ್ಪೆ ಎಲ್ಲ ಹುರಿದ್ಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ಬಿಡಬೇಕು. ಅವಾಗ ಬಿಟ್ರೆ ಕಡಲೆಕಾಯಿ ಬೀಜ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಕಡಲೆಕಾಯಿ ಸಿಪ್ಪೆ ಇವಾಗ ನೋಡಿ ಇವಾಗ ಬಿಡ್ತಾ ಇದೆ. ಚಟಪಟ ಚಟಪಟ ಅಂತ ಸೌಂಡ್ ಆಯ್ತಾಯ್ತು ನೋಡಿ, ಕೇಳ್ತಾಯ್ತಾ? ಎಂದೈತೆ. ಇವಾಗ ಅದನ್ನ ಬೇರೆ ಇದಕ್ಕೆ ಹಾಕೋತಾ ಇದ್ದೇನೆ. ಈಗ ಅದೇ ರೀತಿ ಕಡಲೆನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಆದ್ರೂ ಸಾಕು, ಜಾಸ್ತಿ ಇದ್ ಮಾಡ್ಬಾರ್ದು. ಇದನ್ನು ಎತ್ತಿ ಬೇರೆ ಕಡೆಗೆ ಹಾಕೋತಾ ಇದ್ದೀನಿ. ಬೇರೆ ಇದಕ್ಕೆ ಎಳ್ಳು 2 ಚಮಚ ಎಳ್ಳು ತಗೊಂಡಿದ್ದೀನಿ. ಸಾಕು ಇಷ್ಟು. ಈಗ ಇದಿಷ್ಟು 3 ಪದಾರ್ಥನೂ ಹುರ್ಕೊಂಡಿದ್ದೀನಿ. ಇದಕ್ಕೆ ಒಂದು ಪಾನ್ ಇಟ್ಕೊತಾ ಇದ್ದೀನಿ. ಪಾನ್ಗೆ ಒಂದು 3-4 ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ರುಚಿ ಕಲರ್ ಬಿಡಬೇಕು. ಕಲರ್ ಬಿಟ್ಮೇಲೆ ಅದಕ್ಕೆ ನಾವು ಮೆಂತ್ಯ ಸೊಪ್ಪನ್ನ ಸೇರಿಸ್ಬೇಕು. ಬಾಡಿದೆ. ಇದಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ಹಾಕೋತಾ ಇದ್ದೀನಿ. ತಗೊಂಡಿರುವಂತ 2 ಕಟ್ಟು ಮೆಂತ್ಯ ಸೊಪ್ಪನ್ನ ಬಾಡಿಸ್ಕೊತೀನಿ. ಈಗ ಇದು ಬೇಯಬೇಕಾದ್ರೆ 5ರಿಂದ 7 ನಿಮಿಷ ಬೇಕು. ಚೆನ್ನಾಗಿ ಮಾಡಿ ನೀರೆಲ್ಲ ಹೋಗಬೇಕು. ಇದಕ್ಕೇನು ಸಪ್ರೇಟ್ ಆಗಿ ನೀರೇನು ಹಾಕ್ಬೇಕಾಗಿಲ್ಲ. ಇದಕ್ಕೆ ನಾವೇ ಇದನ್ನ ಬಾಡಿಸ್ಕೊಳ್ತೀವಿ. ಸಕ್ಕರೆ ಇದಕ್ಕೆ ನೋಡಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಸಕ್ಕರೆ.
ಇದ್ ಮಾಡ್ಕೊಂಡು ಈಗ ಕ್ಲೀನಾಗಿ ಇದನ್ನ ಇದ್ ಮಾಡ್ಕೊಂಡು ನೀರೆಲ್ಲ ಚೆನ್ನಾಗಿ ಸುಂಡಬೇಕು. ಮೆಂತ್ಯ ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ಇದಕ್ಕೆ ನೀರು ಅಂಟಿಕಿದಾಯ್ತು. ಅದು ಚೆನ್ನಾಗಿ ಸುಂಡದ್ಮೇಲೆ ಈಗ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ. ಕಡಲೆನೂ ಹಾಕೋತಾ ಇದ್ದೀನಿ. ಹಂಗೆ ಸ್ವಲ್ಪ 1-2 ಚಮಚದಷ್ಟು ಎಳ್ಳು. ಇದಿಷ್ಟು ಸ್ವಲ್ಪನೇ ನೀರು ಹಾಕೊಂಡ್ರು ರುಬ್ಕೊಂಡ್ಬರ್ತೀನಿ. ನೀರ್ ತಗೊಂಡೋಗು. ಸೊಪ್ಪೆಲ್ಲ ಬೆಂದ ನೋಡಿ ಹಿಂಗಾಗಿದೆ. ನೀರೊಂಚೂರು ಇಲ್ಲ. ಇದನ್ನ ನಾನು ಬೇರೆದಕ್ಕೆ ವರ್ಗಾಯಿಸ್ಕೊತಾ ಇದ್ದೀನಿ. ಹಿಂಗೆ 3-4 ಚಮಚ ಎಣ್ಣೆ ಹಾಕೋಬೇಕು. ನೋಡಿ ಈಗ 1 ಚಮಚ ಜೀರಿಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಬೇಕು. ಸ್ವಲ್ಪ ಅದಕ್ಕೆ 1-2-3 ಮೆಣಸಿನ್ಕಾಯಿ. ಇದು ಸ್ವಲ್ಪ ಚೆನ್ನಾಗಿ ಬಾಡದ್ಮೇಲೆ ಸ್ವಲ್ಪ ಬಾಡಿ ಕಲರ್ ಬರ್ಬೇಕು. ಬೆಳ್ಳುಳ್ಳಿ ಬೆಂದ್ರೆ ನಿಮ್ಗೆ ಸಾರು ಚೆನ್ನಾಗತ್ತೆ. ಗೊಜ್ಜು ಚೆನ್ನಾಗಿ ಬೆಳ್ಳುಳ್ಳಿ ಬೇಯಬೇಕು. ಸ್ವಲ್ಪ ಕಲರ್ ಬರ್ಲಿ. ನಾನು ಇದಕ್ಕೆ 2 ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಬರ್ಬೇಕು. ಈರುಳ್ಳಿ ಕಲರ್ ಬರಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈರುಳ್ಳಿ ಬೆಂದಿದೆ. ಇದಕ್ಕೆ ನಾನು ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. 1 ಚಮಚ. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಖಾರ ಜಾಸ್ತಿ ಹಾಕೋಬಹುದು, ಕಡಿಮೆ ಬೇಕು ಅಂದ್ರೆ ಕಡಿಮೆ ಹಾಕೋಬಹುದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಿ ಬೇಯಬೇಕು. ಈಗ ಇದಕ್ಕೆ ನಾನು 3 ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಬೇಯ್ದ್ರೆ ಅದು ಗೊಜ್ಜು ಚೆನ್ನಾಗಾಗುತ್ತೆ. ಈಗ ಇದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದೈತೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತ ಕಡಲೆಕಾಯಿ ಬೀಜ, ಎಳ್ಳು ಎಲ್ಲನೂ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮೂರು ನಿಮಿಷ ಚೆನ್ನಾಗಿ ಕೊದ್ದು ಕಲರ್ ಬರುತ್ತೆ. ಕಲರ್ ಬಂದ್ಮೇಲೆ ನಾವು ಇದಕ್ಕೆ ಸೊಪ್ಪು ಏನ್ ಬೇಯಿಸಿಟ್ಕೊಂಡಿದೀವಿ ಅದು ಸ್ವಲ್ಪ ಬೇಯಿಸಿಟ್ಕೊಂಡ ಅವರೆಕಾಳನ್ನ ಆಡ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ ಈ ತರ ಗ್ರೇವಿ ಹಿಂಗೆ ರೆಡಿ ಆಗೈತೆ. ಇದಕ್ಕೆ ನಾವು ಸ್ವಲ್ಪ ನೀರು ಸೇರಿಸ್ಕೋಬಹುದು. ಗಟ್ಟಿ ಇದೆ.
ಇದು ನೀರ್ ಸೇರಿಸ್ಕೊಂಡು ಇದನ್ನ ಇದ್ ಮಾಡ್ಕೋರು ಕ್ಲೀನ್ ಆಗಿ ಆರಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ಬಿಡೋಣ. ಇದಕ್ಕೆ ಉಪ್ಪು ಹಾಕ್ತೀಯಾ? ಇದಕ್ಕೆ ನೋಡಿ ಬೇಯಿಸಿಟ್ಕೊಂಡಿರೋಂಥ ಅವರೆಕಾಳು ಹಾಕೋತಾ ಇದ್ದೀನಿ. ಅವರೆಕಾಳು ಹಾಕಿ ಸ್ವಲ್ಪ ಕೈ ಆಡ್ಕೊತೀನಿ. ಇದಕ್ಕೆ ನಾವು ಸೊಪ್ಪೇನು ಬೇಯಿಸಿಟ್ಕೊಂಡಿದೀವಿ ಆ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಾದ್ಮೇಲೆ ಇದನ್ನ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಇದಕ್ಕೆ ಈಗ ನಾನು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊದ್ಲು ಉಪ್ಪು ಹಾಕಿದೀವಿ, ಆಮೇಲೆ ಬೇಕು ಅಂದ್ರೆ ನೋಡ ಹಾಕೋಬಹುದು. ಈಗ 1-2 ನಿಮಿಷ ಇದು ಕುದಿಬೇಕು. ಈಗ ಈಗ ನೋಡಿ ಉಪ್ಪು ಕಾಳು ಇದು ಎಲ್ಲ ಹಾಕಿ ಗ್ರೇವಿ ರೆಡಿ ಆಯ್ತು. ಕುದೀತಾ ಇದೆ ನೋಡಿ. ಈಗ ಕುದ ತಕ್ಷಣ ಇಳಿಸ್ಕೊಳ್ಳೋದು ಅಷ್ಟೇ, ಆಮೇಲೆ ಸರ್ವ್ ಮಾಡ್ಕೊಳ್ಳೋದು. ಈಗ ನೋಡಿ ಮೆಂತ್ಯ ಸೊಪ್ಪಿನ ಗ್ರೇವಿ ಗೊಜ್ಜು ರೆಡಿ ಆಗಿದೆ. ಇದನ್ನ ಚಪಾತಿ, ಅನ್ನ, ರೊಟ್ಟಿ ಏನಕ್ಕೆ ಬೇಕಾದ್ರೂ ತಿನ್ಬೋದು. ಮೆಂತ್ಯ ಸೊಪ್ಪನ್ನ ಅವರೆಕಾಯಿ ಹಾಕಿ ಗೊಜ್ಜು ಮಾಡವ್ರೆ. ತಿಂಡಿ ನೋಡ್ಬಿಟ್ಟು ಟೇಸ್ಟ್ ನೋಡ್ತೀನಿ. ಹೊಸ ಅಧ್ಯಾಯ ಇದು. ಸೂಪರ್ ಆಗಿ ಮಾಡವ್ರೆ. ನೀವು ಮಾಡಿ ಲೈಕ್ ಮಾಡಿ.